ತಮಿಳ್ನಾಡು ನಂಬರ್ ಪ್ಲೇಟ್ ಏನಿರುತ್ತಲ್ಲ ಅವಕ್ಕೆಲ್ಲ ಬಿಟ್ಬಿಡ್ತಾರೆ. ಬರೀ ಬೇರೆ ಸ್ಟೇಟಿಂದ ಏನು ಬಂದಿರುತ್ತಲ್ಲ ನಾವು ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ, ಎಲ್ಲ TN ನಂಬರ್ ಏನೇನಿದೆ ಎಲ್ರಿಗೂ ಸುಮ್ಮನೆ ಬಿಟ್ಟರು. ಇಲ್ಲೇನಾದರೂ ನೀವು ಒಂದ್ಸಲ ರೈಡ್ ಮಾಡಿದ್ರೆ ಕಾರ್ನರಿಂಗ್ ಕಲ್ತ್ಕೊಂಡ್ಬಿಡ್ತೀರ, ಹಂಗಿದೆ ರೋಡು. ಆದರೆ ಹೆಚ್ಚು ಕಮ್ಮಿ ಆದರೆ ಸಿಗಲ್ಲ, ಪಾರ್ಟ್ಸು ಸಿಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ಓಕೆ, ಓ ಪೊಲೀಸ್ ಅವ್ರು ನಿಂತವ್ರೆ. ಕೇರಳದಲ್ಲಿ ಗೋಪುರ ಬ್ಯಾನ್ ಅಂದಿದ್ರಲ್ಲ, ಏನು ಯಾವ ಸಿಕ್ಕಾಪಟ್ಟೆ ಪೊಲೀಸ್ ಎದುರುಗಡೆ ಬಂದಿದ್ದೀನಿ, ಯಾರು ಒಂದು ಮಾತು ಕೇಳಿಲ್ಲಪ್ಪ ಇನ್ನುವರೆಗೂ. ಆದರೆ ಗೋಪುರ ಬ್ಯಾನ್ ಆಯಿತು ಕೇರಳದಲ್ಲಿ ಅಂತ ಕೇಳ್ಪಟ್ಟಿದ್ದೆ. ಓ ಪಾ ಪಾ ಪಾ, ಎದ್ದೆ ಹೋಗಿತ್ತೈತಲ್ಲಪ್ಪ ಹಂಗೆ ಇದು. ಕೊಡೈಕನಲ್ 97. ಓಕೆ, ಬೂಸ್ಟ್ ತೊಗೊಂಡ್ಬಿಟ್ಟಿದ್ದೀನಿ. ಒಂದು ಚೆನ್ನಾಗಿರೋ ಸಾಕ್ಸ್ ತೊಗೊಳಕ್ಕಾಗಲಿಲ್ಲ, ನೆನಪೇ ಆಗಲಿಲ್ಲ ನನಗೆ. ಅದಕ್ಕೆ ಹೌದು ಒಳ್ಳೆ ಬ್ರ್ಯಾಂಡ್ದು ಸಾಕ್ಸ್ ತೊಗೊಂಡ್ಬಿಡೋಣ. ಒಂದು ಇನ್ನೊಂದು ಡಾರ್ಕೆ ಕೊಡಿ. ಹಾಂ, ಯಪ್ಪ, ಹಾಂ ರೌಂಡು ಓಕೆ. ಏನು ರಂಡ ಏನೋ ಯಪ್ಪ, ಶೇಕ ಹಿಡ್ದಂಗೆ ಆಗಿಬಿಟ್ಟಿತ್ತು. ಶೂಸ್ ತೊಗೊಂಡಿದ್ದೀನಿ, ಸಾಕ್ಸ್ ತೊಗೊಳೋದು ಮರ್ತುಬಿಟ್ಟಿದ್ದೀನಿ. ಅದಕ್ಕೆ ಹಾಕೊಂಡೆ ಹೋಗ್ಬಿಡೋಣ ಇದೊಂದು. ಅಮ್ಮ ಸಖತ್ತಾಗಿ ಕಾಣ್ತಾ ಇದೆಯಲ್ಲ ಡ್ರೆಸ್ಸು. ಸೈಡ್ ನಿಂತು ಹೋಗತ್ತಾ ಏನಂತ? ಹೆಲ್ಮೆಟ್ ಎಲ್ಲ ದುಡ್ಡು ಸುಲಿಯಂಗೆ ಕಾಣ್ತವ್ರೆ. ಹೆಲ್ಮೆಟ್ ಇಟ್ಟು ಬಾ ಅಂತವ್ರಲ್ಲಪ್ಪ ಇವರು. ನಮಗೆ ನೋಡ್ತಾನೆ ನಾನು, ಒಂದು ಪೊಲೀಸ್ ಅಸಿಸ್ಟೆಂಟ್ ಅಲ್ಲಿ ಇಟ್ಟವನು. ನೋಡಿದ್ರಲ್ಲ, ಇವ್ರು ಸ್ಟೋರಿ ಹೇಳ್ತೀನಿ ಕೇಳಿ. ಸೊ ಇಲ್ಲೇ ನಿಂತ್ಕೊಂಡ್ರೆ ಸ್ವಲ್ಪ ಡೌಟ್ ಬಂದುಬಿಡುತ್ತೆ, ನಾನು ಅವ್ರ ಬಗ್ಗೆ ಏನೋ ಹೇಳ್ತಾ ಇದ್ದೀನೇನೋ ಅಂತ. ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. 2000 ರೂಪಾಯಿ ಜಾಬ್ಗೆ ಹಾಕಿ ಬಂದಿದ್ದೀವಿ. ಘಾಟ್ ಸೆಕ್ಷನ್ನು ಇವಾಗ ನೀವು ಕೊಡೈಕಲ್ಗೆ ಹೋಗ್ಬೇಕಂದ್ರೆ ಘಾಟ್ ಸೆಕ್ಷನ್ ಬರುತ್ತೆ. ಇವಾಗ ಹೋಗ್ತಾ ಇದ್ನಲ್ಲ, ಇದು ಘಾಟ್ ಸೆಕ್ಷನ್, ಪೂರ್ತಿ ರೋಡು ಎತ್ತರ ಇರುತ್ತೆ. ಇಲ್ಲಿ ಹಿಂದ್ಗಡೆ ಕೇಳಿದ ಪ್ರಕಾರ 4 ವೀಲರ್ಸ್ಗೆ ಅಲೋ ಇಲ್ಲ ಅಂತ ಹೇಳಿದರು. ಬಟ್ ಹಿಂದ್ಗಡೆ ನಾವು ಯಾರೋ ಜನರಿಗೆ ಕೇಳಿದ್ವಿ, ಬಟ್ ಬಿಡ್ತವ್ರೆ. ಯಾಕಂದರೆ ಸ್ವಲ್ಪ ಎತ್ತರ ಇದೆ ಇದು. 4 ವೀಲರ್ ಸ್ವಲ್ಪ ಏನಾದರೂ ಏನು ಬೇಕಾದರೂ ಆಗ್ಬೋದಲ್ವ, ಹಂಗೆ ಅಲೋ ಇಲ್ಲ ಅಂತ ಹೇಳಿದರು. ಬರೀ 2 ವೀಲರ್ ವೆಹಿಕಲ್ಸು. ಸ್ವಲ್ಪ ಇಲ್ಲಿ ಬರುವಾಗ ಎಲ್ಲರೂ ಎಚ್ಚರ ಇರಲಿ, ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಇಟ್ಕೊಂಬನ್ನಿ. ಯಾಕಂದರೆ ಏನಾದರೂ ಒಂದು ಫೈನ್ ಮಾತ್ರ 100% ಹಾಕ್ತಾರೆ, ಏನಾದರೂ ಒಂದು ಹುಡುಕ್ಬಿಡ್ತಾರೆ. ಸೊ ಇವಾಗ ಏನು ಮಾಡಿದ್ರು ಅಂದರೆ K32 ನಂಬರ್ ಪ್ಲೇಟ್ ಕಂತು ಅವ್ರಿಗೆ ನಿಲ್ಲಿಸಿದ್ರು. ಫಸ್ಟು ನಾನು ಹೆಲ್ಮೆಟ್ ಜೊತೆ ಗೋಪುರ ಅವೆಲ್ಲ ಇಟ್ಕೊಂಡಿದ್ನಲ್ಲ, ಅವೆಲ್ಲ ಅಲ್ಲೇ ಬಿಚ್ಚಿಟ್ಟು ಬಂದುಬಿಡಿ ಅಂದರು. ಅಲ್ಲೇ ಬಿಚ್ಚಿಟ್ಟು ಬನ್ನಿ. ಫಸ್ಟು ಏನೇನೋ ಡಾಕ್ಯುಮೆಂಟ್ಸ್ ಅದೆಲ್ಲ ನೋಡ್ತಾಯಿದ್ರು. ಹಂಗೆ ಬರ್ತಾ ಎಲ್ಲ ಕ್ಲಿಯರ್ ಇದೆ ಆಲ್ಮೋಸ್ಟು. ಪೊಲ್ಯೂಷನ್ ಕೇಳಿದ್ರು. ಪೊಲ್ಯೂಷನ್ ಕೇಳಿದ ತಕ್ಷಣ ನಮ್ಗೆ ಪೊಲ್ಯೂಷನ್ ಇಲ್ಲ, ಇಬ್ಬರದು ಇಲ್ಲ. ಅವರು 10,000 ಆನ್ಲೈನ್ ಕಟ್ಟಿ ಅಂದರು. ಪೊಲ್ಯೂಷನ್ಗೋಸ್ಕರ 10,000 ಫೈನ್ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಕಟ್ಟಂದರು, ಆನ್ಲೈನ್ ಕಳಿಸ್ತೀವಿ, 10,000 ಕಟ್ಬಿಡಿ ಅಂತ ಅಂದರು. ಸರ್ ಅಷ್ಟೆಲ್ಲ ಎಲ್ಲ ನೋಡಿ ಸರ್ ಅಂತ ಹೇಳಿದ್ವಿ. ಓಕೆ 5,000 ಕೊಡಿ ಇಬ್ಬರು ನಡುವೆ, ಕ್ಯಾಶ್ ಕೊಡಿ, ಆನ್ಲೈನ್ ಇಲ್ಲ ಅವೆಲ್ಲ ಅಂದರು.
ಸರ್ ಅದನ್ನೂ ಇಲ್ಲ, ರಿಕ್ವೆಸ್ಟ್ ಮಾಡಿದ್ವಿ, ಲಾಸ್ಟಿಗೆ 2,500ಕ್ಕೆ ಬಂದ. ಫೈನಲ್ಲಾಗಿ 2,000 ಅಂದ. ಓಕೆ, ಇಬ್ರು 1,000 ಕೊಟ್ವಿ. ಏನಾದರೂ ಒಂದು ಹುಡುಕಿ ತೆಗಿತಾರೆ, ಫೈನ್ ಮಾತ್ರ ಇಸ್ಕೊತಾರೆ, ಜಾಬ್ ಹೋಗ್ತಾವವು. ಫೋನ್ಪೇ ಸರ್ ನಮ್ಮ ಹತ್ರ ಕ್ಯಾಶ್ ಕೂಡ ಇಲ್ಲ, ಫೋನ್ಪೇನೇ ಇರೋದು. ಅಂದರೆ ಫೋನ್ಪೇ ಎಲ್ಲ ಅವ್ರ ಫೋನ್ ನಂಬರ್ಗೆ ಹಾಕ್ಸ್ಕೊಳ್ಳಿಲ್ಲ, ಯಾರೋ ಬೇರೆಯವ್ರ ನಂಬರ್ ಕೊಟ್ಟರು, ಅವ್ರ ನಂಬರ್ಗೆ 2,000 ಫೋನ್ಪೇ ಮಾಡಿದ್ವಿ. ನಮಗೆ ಪೊಲ್ಯೂಷನ್ ಈ ಥರ ಎಲ್ಲ ಐಡಿಯಾನೇ ಇಲ್ಲ, ಹಿಡಿತಾರೆ ಇದನ್ನೆಲ್ಲ ಕೇಳ್ತಾರೆ ಅಂತ. ಸೊ ಇರಲಿ, ಕೊಟ್ಟಿದ್ದೀವಿ. ಬಟ್ ಎಲ್ಲ ಕ್ಲಿಯರ್ ಇಟ್ಕೊಂಡ್ಬರ್ಬೇಕು ಈ ಘಾಟ್ ಸೆಕ್ಷನ್ಗೆ. ಬಟ್ ವೆಹಿಕಲ್ಸ್ ಬರ್ತಾ ಇರ್ತವೆ ಮೇಲ್ಗಡೆಯಿಂದ, ಅವು ತುಂಬ ಡೇಂಜರ್, ನೀವು ನೋಡ್ಕೊಂಡು ಓಡಿಸ್ಬೇಕು. ಇಲ್ಲಿ ಏನು ಗುರು ಈ ಥರ ಕಾರ್ ಲೋಡಿ, ಇಲ್ಲಿ ನೋಡಿ ಎದುರುಗಡೆ ವೆಹಿಕಲ್ಸ್ ಬಂದ್ಬಿಡ್ತವೆ, ಏಕ್ದಮ್ ಮೈ ಮೇಲೆ ಬಂದ್ಬಿಡುತ್ತೆ. ಹೂ 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 ಏನು ಗುರು ಈ ಥರ ಇದೆ ಘಾಟು. ಬೆಳಗ್ಗೆ ಬಂದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು ಈ ರೋಡಲ್ಲಿ. ಕರ್ವ್ ಮಾತ್ರ ಏನು ಈ ಥರ ಕರ್ವ್ ಇದೆಯಲ್ಲಪ್ಪ ಇಲ್ಲಿ. ಸ್ಪೀಡ್ ಅಂತೂ ಹೋಗೋಕ್ಕೆ ಆಗಲ್ಲ, ನೀವು ಬಯಸಿ ಹೋಗ್ತೀನಂದ್ರೂ ಆಗಲ್ಲ. ಯಾಕಂದರೆ ಒಂದು ವೇಳೆ ಸ್ಪೀಡ್ ಹೋದ್ರೂ ಕೂಡ ವೆಹಿಕಲ್ ಸಿಕ್ಕಾಪಟ್ಟೆ ಬರುತ್ತೆ. ಏನು ಘಾಟ್ ಗುರು ಇದು. ಓ, ಅದಕ್ಕೆ 4 ವೀಲರ್ಸ್ಗೆ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಕಷ್ಟ ಬಿದ್ದುಬಿಡುತ್ತೆ, ಆಮೇಲೆ ತುಂಬ ಲೋಡ್ ಏನಾದರೂ ಇದ್ಬಿಟ್ರೆ ಹೋಗೋದು ಕಷ್ಟ. ನೀವು ಕಾರ್ನರಿಂಗ್ ಏನಾದರೂ ಮಾಡ್ಬೇಕಂದ್ರೆ ರಿಯಲ್ ಫೋನ್ ಬೇಕಾಗಿದ್ರೆ ಈ ಘಾಟಿಗೆ ಬನ್ನಿ. ಬಟ್ ಎಲ್ಲ ಕ್ಲಿಯರ್ ಇಟ್ಕೊಂಡ್ಬನ್ನಿ, ಫೈನ್ ಸಿಕ್ಕಾಪಟ್ಟೆ ಹಾಕ್ತಾರೆ ಇವರು. ಹಾಂ, ಇನ್ನೊಂದು ತಮಿಳ್ನಾಡು ನಂಬರ್ ಪ್ಲೇಟ್ ಏನಿರುತ್ತಲ್ಲ ಅವಕ್ಕೆಲ್ಲ ಬಿಟ್ಬಿಡ್ತಾರೆ. ಬರೀ ಬೇರೆ ಸ್ಟೇಟಿಂದ ಏನು ಬಂದಿರುತ್ತಲ್ಲ ನಾವು ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಎಲ್ಲ TN ನಂಬರ್ ಏನೇನಿದೆ ಎಲ್ರಿಗೂ ಸುಮ್ಮನೆ ಬಿಟ್ಟರು. ಇವಾಗ ಎಮ್ ಎಚ್ ಅಂದರೆ ಮಹಾರಾಷ್ಟ್ರ ಪಾಸಿಂಗು ಇವೆಲ್ಲ ಇರುತ್ತಲ್ಲ, ಕೆ ಈ ಥರ ನೋಡ್ಬಿಟ್ಟು ಅವ್ರು ನಿಲ್ಲಿಸ್ತಾರೆ. ಒಟ್ನಲ್ಲಿ ಏನಾದರೂ ಒಂದು ಹಿಡಿದು ಫೈನ್ ಹಾಕ್ತಾರೆ ಬಿಡಿ, ಅದರಲ್ಲೇನಿದೆ. ಈ ಕರ್ವಿಂಗು ನಾವು ಇಬ್ರು 1,000 ಕೊಟ್ಟಿದ್ದಕ್ಕೂ ವರ್ತ್ ಇಟ್ ಅನ್ಸುತ್ತೆ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಈ ಘಾಟಲ್ಲಿ ಹೋಗೋದಕ್ಕೆ ಎಂಟ್ರಿ ಫೀ ಅನ್ಕೊಳ್ಳೋಣ ನಾವು. ಆ್ಯಕ್ಚುಲಿ 1,000 ಕೊಟ್ಟಿದ್ದಕ್ಕೂ ವರ್ತ್ ಇಟ್ಟು. ಇಲ್ಲಿಂದ ಪೂರ್ತಿ ಇದೇ ಕಾಣ್ತಾ ಇದೆ, ತೆಳಗಡೆ ಯಾವ ಊರು ಇದೆಯೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ವ್ಯೂ. ನೈಟ್ ಇದೆಯಲ್ಲ, ಗೋಪ್ರಲ್ಲಿ ಸರಿಯಾಗಿ ಕಾಣಲ್ಲ, ಬಟ್ ರಿಯಲ್ ವ್ಯೂ ನೋಡಬೇಕು. ಘಾಟು ಹಂಗೆ ಇದೆ, ಯಪ್ಪ ಸಿಕ್ಕಾಪಟ್ಟೆ ಎತ್ತರ ಇದೆ. 4 ವೀಲರ್ ಬರೋದು ಕಷ್ಟನೇ ಇಲ್ಲಿ. ಹೆವಿ ಡ್ರೈವರ್ ಇರಬೇಕು, ಅವ್ರು ಮಾತ್ರ ಓಡ್ಸೋಕ್ಕೆ ಸಾಧ್ಯ ಇದು. ಇಲ್ಲೇನಾದರೂ ನೀವು ಒಂದ್ಸಲ ರೈಡ್ ಮಾಡಿದ್ರೆ ಕಾರ್ನರಿಂಗ್ ಕಲ್ತ್ಕೊಂಡ್ಬಿಡ್ತೀರ, ಹಂಗಿದೆ ರೋಡು. ಬರೀ ಕಾರ್ನರಿಂಗು. ಆದರೆ ಹೆಚ್ಚು ಕಮ್ಮಿ ಆದರೆ ಸಿಗಲ್ಲ, ಪಾರ್ಟ್ಸು ಸಿಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ತುಂಬ ಎತ್ತರ ಇದೆ ಗುಡ್ಡ. ಈ ಥರ ಬರ್ತಾರೆ ಗುರು, ಎದೆ ಮೇಲೆ ಬರ್ತಾರೆ. ತುಂಬ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು. ಓಹೋ, ಈ ಥರ ಬರ್ತಾರಲ್ಲಪ್ಪ. ಇಲ್ಲಿ ಕೇರಳದಲ್ಲಿ ಏನೋ ಗೊತ್ತಿಲ್ಲ, ಬಸ್ ಏನು ಸಿಕ್ಕಾಪಟ್ಟೆ ಬಸ್ ನೋಡಿದ್ದೀನಿ, ಏನು ಮಾಡಿಫೈ ಮಾಡ್ತಾವ್ರಪ್ಪ ಇಲ್ಲಿ. ಲೆಜೆಂಡ್ ಬಸ್ ಡ್ರೈವರ್ಸ್ ಇದ್ದಾರೆ ಇಲ್ಲಿ. ಓಕೆ,
ಓ ಹೋ ಹೋ ಸ್ವಲ್ಪರಲ್ಲೇ ಹೋಗ್ತದೆ. ಅಯ್ಯೋ ಸಿಕ್ಕಾಪಟ್ಟೆ ಡೇಂಜರ್ ಇದೆ ಗುರು. ಸ್ವಲ್ಪ ಯಾವ್ರೆ ಡೈರೆಕ್ಟ್ ಸ್ವರ್ಗಲ್ಲೇ. ಮುಗೀತು ಇವತ್ತು. ಇಲ್ಲೇ ಕೊಡೈಕಲ್ ಅಂತೀವಿ ನೋಡಿ, ಕೊಡೈಕನಾಲಲ್ಲಿ ಸ್ಟೇ ಇದ್ದು ಮತ್ತೆ ನಾಳೆ ಗುನಾ ಕೇವ್ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಗೋಪ್ರೋ ಚಾರ್ಜ್ ಕೂಡ ಮುಗಿಯೋಕೆ ಬಂತು. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.